ನಮಸ್ತೆ ಫ್ರೆಂಡ್ಸ್, ಹೆಂಗದ್ರೆ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದಿ ನೋಡ್ರಿ. ಇವತ್ತು ನೋಡ್ರಿ ನಾನು ಮಧ್ಯಾಹ್ನ ಟೈಮ್ದಾಗ ಹೂವಿನ ಗಿಡ ಹಚ್ಚಾಕತ್ತೀನಿ. ಇಲ್ಲಿ ಇದು ಮನೆ ಊರಿಗೆ ಹೋಗಿದ್ನಲ್ಲ ಫ್ರೆಂಡ್ಸ, ಅಲ್ಲಿ ಊರಾಗ ತೊಗೊಂಬಂದಿದ್ದೆ. ಮೊದಲು ನಾನು ಹಚ್ಚಿದ್ದೆ ಈ ಗಿಡ, ಅದು ಗೊಬ್ಬರ ಜಾಸ್ತಿಯಾಗಿ ಯಾಕೋ ಏನೋ ಬಾಡ್ಬಿಡ್ತು. ಹಾಗಾಗಿ ಮತ್ತೆ ಇವಾಗ ಹಚ್ಚಾಕತ್ತೀನಿ ನೋಡ್ರಿ ನಾನು. ಅಡುಗೆ ಕೆಲಸ ಎಲ್ಲ ಮುಗ್ದದ ಫ್ರೆಂಡ್ಸ್. ಅದೇ ರೀತಿ ಬಟ್ಟೆ ತೊಳೆದು ಬಾಂಡೆ ತಿಕ್ಕೋದು ಕೂಡ ಎಲ್ಲ ಆಗ್ಯದ ಕೆಲಸ. ಇವಾಗ ಮಧ್ಯಾಹ್ನ ಟೈಮ್ದಾಗ ಬಂದ್ಬಿಟ್ಟು ಈ ಗಿಡ ಹಚ್ಚಾಕತ್ತೀನಿ ನಾನು. ಹೇಳಿದ್ನಲ್ಲ ಫ್ರೆಂಡ್ಸ, ಮೊದಲು ಹಚ್ಚಿದ್ದೆ ನಾನು. ಅದು ಯಾಕೋ ಸ್ವಲ್ಪ ಗೊಬ್ಬರ ಜಾಸ್ತಿಯಾಗಿ ಏನಾಯಿತು ಏನೋ ಗಿಡ ಎಲ್ಲ ಬಾಡ್ಬಿಡ್ತದು. ಹಾಗಾಗಿ ಮತ್ತೆ ಇವಾಗ ನಾನು ಹಚ್ಚಾಕತ್ತೀನಿ ನೋಡ್ರಿ. ಎರಡು ಇವು ಸಣ್ಣ ಬಕೆಟ್ ಅದಾವಲ್ಲ, ಪೇಂಟ್ ಮಾಡಿದ ಬಕೆಟ್ ಇದ್ದು ಈ ಕುರೊಳಗೆ ಹಚ್ಚಾಕತ್ತೀನಿ ನಾನು, ಸಣ್ಣ ಬಕೆಟ್ ಒಳಗೆ. ಅದೇ ರೀತಿ ಇದೊಂದು ಗುಲಾಬಿ ಗಿಡನೂ ಕೂಡ ನಾನು ಹಚ್ಚೀನಿ, ನೋಡ್ತಿರ್ಬೋದು ಇಲ್ಲಿ. ಇವಾಗ ನೀರನ್ನು ಕೂಡ ಹಾಕಿಬಿಟ್ಟು ನಾನು ಇಲ್ಲೇ ಮೇಲ್ಗಡೆ ಇಡ್ತೀನಿ ಫ್ರೆಂಡ್ಸ್. ಇವತ್ತೊಂದಿನ ಪೂರ್ತಿಯಾಗಿ ಇಲ್ಲೇ ಮೇಲ್ಗಡೆ ಇಟ್ಬಿಟ್ಟು ಸ್ವಲ್ಪ ಬಿಸಿಲಾದು ತಿನ್ನಲಿ ಅಂತ ಹೇಳಿಬಿಟ್ಟು ಇಲ್ಲೇ ಮೇಲ್ಗಡೆ ಇಡ್ತೀನಿ ಇವತ್ತೊಂದಿನ. ಆಮೇಲೆ ನಾಳೆ ಮತ್ತು ಈ ಕುರ್ನ ಕೆಳಗಡೆ ತೊಗೊಂಡು ಹೋಗ್ಬಿಟ್ಟು ಇಡ್ತೀನಿ ಅಲ್ಲಿ. ನನಗೆ ಈ ರೀತಿ ಗಿಡ ಬೆಳೆಸೋದಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್. ಅದರಲ್ಲೂ ನಾನು ಸ್ವಲ್ಪ ಗಿಡ ಅವು ಇವು ಹಚ್ಚೀನಿ, ತೋರಿಸ್ತೀನಿ ನಿಮಗೆ ಆಮೇಲೆ. ನೋಡ್ತಿರ್ಬೋದು ನೀವು, ಇದು ಗುಲಾಬಿ ಗಿಡ. ಇದನ್ನು ಕೂಡ ಇಲ್ಲಿ ಹಚ್ಚೀನಿ, ದೊಡ್ಡದಾದ್ಮ್ಯಾಗ ಮತ್ತು ಆಮೇಲೆ ನೆಲದಲ್ಲಿ ಹಚ್ತೀನಿ ಫ್ರೆಂಡ್ಸ್. ಅದೇ ರೀತಿ ನೋಡ್ತಿರ್ಬೋದು, ಈ ಗಿಡಗಳನ್ನು ನಾನು ಈ ರೀತಿ ಈ ಸಣ್ಣ ಬಕೆಟ್ ಒಳಗೆ ಹಚ್ಚಿಟ್ಟಿನಿ. ಈ ಕುರ್ನ ಇವತ್ತೊಂದಿನ ಇಲ್ಲೇ ಮೇಲ್ಗಡೆ ಬಿಸಿಲು ತಿನ್ನಲಿ ಅಂತ ಇಲ್ಲೇ ಇಡ್ತೀನಿ ಫ್ರೆಂಡ್ಸ. ನಾಳೆ ಒಯ್ದುಬಿಟ್ಟು ಕೆಳಗಡೆ ಇಡ್ತೀನಿ ಫ್ರೆಂಡ್ಸ. ಅದೇ ರೀತಿ ನಂದೆಲ್ಲ ಕೆಲಸ ಮುಗ್ದದ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಹಂಗೆ ರೋಹಿತ್ನು ಕೂಡ ಸ್ಕೂಲಿಗೆ ಹೋಗ್ಯಾನವ. ನೋಡ್ತಿರ್ಬೋದು, ಇಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಹಚ್ಚೀನಿ ಫ್ರೆಂಡ್ಸ. ಇದನ್ನು ಈ ರೀತಿ ಹಚ್ಬಿಟ್ಟು, ಇದು ಸ್ವಲ್ಪ ಜಾಸ್ತಿ ದೊಡ್ಡದೈತಲ್ಲ, ಹಾಗಾಗಿ ಈ ರೀತಿ ಕೆಳಗಡೆ ನಾನು ಹಿಡಿಬಿಟ್ಟಿನಿ. ನೋಡ್ತಿರ್ಬೋದು ನೀವು, ಇದೊಂದು ಸ್ವಲ್ಪ ಇವಾಗ ಬಾಡ್ದಂಗೆ ಆಗ್ಯದ. ಬಾಳ್ದನೇ ಆಯ್ತು, ನಾ ಹಚ್ಬಿಟ್ಟು ಸ್ವಲ್ಪ ಬಾಡ್ದಂಗೆ ಆಗ್ಯದ. ನೋಡಬೇಕು ಮತ್ತೊಂದು ಅಂದ್ರೆ, ಅದು ಪಾಟ್ ಸಣ್ಣದಾಗ್ಯದ, ಅದು ಮಣ್ಣು ಕಡಿಮೆ ಬಿದ್ದದು. ಏನು ಮಾಡೋದು, ಬಾಡ್ದಂಗೆ ಅನ್ಸಾಕತ್ತದ. ಪಾಟನ್ನು ಚೇಂಜ್ ಮಾಡಬೇಕು ನೋಡಿರಿ ಫ್ರೆಂಡ್ಸ. ನಾ ಹಚ್ಚಿದ ಗಿಡ ಯಾವ ರೀತಿ ಅದ ಅಂಥೇಳಿ. ನನಗೆ ಈ ರೀತಿ ಗಿಡ ಹಚ್ಚೋದಂದ್ರೆ ಭಾಳ ಇಷ್ಟ. ಅದರಲ್ಲೂ ಈ ರೀತಿ ನೋಡ್ತಿರ್ಬೋದು ನೀವು, ಈ ಥರ ಹೂವಾಗೋ ಗಿಡಗಳನ್ನು ಬೆಳೆಸೋದಂದ್ರೆ ತೀರಾ ಇಷ್ಟ. ನಾವು ಬೆಳೆಸಿದ್ದಕ್ಕೂ ಹೂ ಅದು ಅಂದ್ರೆ ನಾವು ಬೆಳೆಸಿದ್ದಕ್ಕೂ ಸಾರ್ಥಕ ಆದಂಗೆ ಅನ್ನಿಸ್ತದ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡಾಕತ್ತೀನಿ. ಇವಾಗ ದೀಪಾವಳಿ ಹಬ್ಬ ಕೂಡ ಬಂತಲ್ಲ, ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಅದ್ರಕ್ಕಿಂತ ಮೊದಲು ನಾನು ಇಲ್ಲಿ ಫ್ರಿಜ್ಜನ್ನು ಸ್ವಚ್ಛ ಮಾಡ್ಕೋತೀನಿ. ಯಾಕಂದ್ರೆ ಇದನ್ನು 15-20 ದಿನನೇ ಆಯ್ತಂತ ಹೇಳ್ಬೋದು. ಮತ್ತು ಊರಿಗೆ ಹೋಗಿ ಬಂದಮ್ಯಾಗ ಸ್ವಚ್ಛನೆ ಮಾಡಿದ್ದಿಲ್ಲ ನಾನು ಇದನ್ನು. ಹಾಗಾಗಿ ಇವತ್ತು ನಾನು ಫ್ರಿಜ್ಜನ್ನು ಕೂಡ ನಾನು ಕ್ಲೀನ್ ಮಾಡ್ಕೋತೀನಿ. ಇದನ್ನು ಈಸಿಯಾಗಿ ನಾನು ಮೊದಲು ಇದರಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ತೆಗೆದ್ಬಿಟ್ಟು, ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಗಾಜಿನ ಪ್ಲೇಟ್ ಇರ್ತಾವಲ್ಲ ಫ್ರೆಂಡ್ಸ್, ಫ್ರಿಜ್ ಒಳಗಿರುತ್ತೆ, ಅವು ಕೂರ್ನು ಕೂಡ ನಿಧಾನವಾಗಿ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ನಾನು ಇಟ್ಟು ಆಮೇಲೆ ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೋತೀನಿ ಫ್ರೆಂಡ್ಸ್. ನಂದು ಮಧ್ಯಾಹ್ನ ಊಟ ಕೂಡ ಆಗ್ಯದ. ಇವಾಗ ಟೈಮ್ 2:30 ನಿಮಿಷ ಆಗ್ಯದ ಫ್ರೆಂಡ್ಸ. ಮತ್ತು ನಾನು ಇದನ್ನೆಲ್ಲ ಕೆಲಸ ಮಾಡ್ಕೊತ್ಕೊಂತೀನಿ ಅಂದ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಊಟ ಮಾಡಿಬಿಟ್ಟು ನಾನು ಇದನ್ನು ಸ್ವಚ್ಛ ಮಾಡೋಕೆ ನಿಂತೀನಿ. ನೋಡ್ತಿರ್ಬೋದು ಇವಾಗ ನೀವು.
ನೋಡ್ತಿರ್ಬೋದು ಇವಾಗ ಎಲ್ಲ ಪ್ಲೇಟ್ಗಳನ್ನು ನೀಟಾಗಿ ತೊಳೆದಿಟ್ಟಿನಿ. ಆಮೇಲೆ ನಾನು ಇವನ್ನೆಲ್ಲ ಒಳಗಡೆ ಜೋಡಿಸ್ಕೊಂಡ್ಬಿಟ್ಟು ಒಳಗಡೆ ಇರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ನಾನು ಇವಾಗ ಇಟ್ಕೊಳಕತ್ತೀನಿ. ನೋಡ್ತಿರ್ಬೋದು ಒಂದೊಂದಾಗಿ. ಅದೇ ರೀತಿ ಫ್ರೆಂಡ್ಸ್, ಈ ಥರ ನಾವು ಒಮ್ಮೆ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮತ್ತೊಂದು 15-20 ದಿನ ಶೇರಿ ಆದಂಗೆ ಆಗ್ಬಿಡ್ತದೆ. ಇವಾಗ ದೀಪಾವಳಿ ಹಬ್ಬ ಬಂತಲ್ಲ ಫ್ರೆಂಡ್ಸ್, ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಇದನ್ನು ನಾವು ಕ್ಲೀನ್ ಮಾಡ್ಕೊಂಡ್ವಿ ಅಂದ್ರೆ ಒಂಥರ ನಿಶ್ಚಿಂತೆ ಆದಂಗೆ ಆಗುತ್ತೆ. ನೋಡಿ ನಂಗೆ ಫ್ರಿಜ್ ಎಷ್ಟು ಕ್ಲೀನ್ ಆಗಿದೆ ಇವಾಗ ಅಂಥೇಳಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.